ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಸರಸ್ವತಿಯನ್ನು ಕುರಿತು ಆರಾಧನೆ ಮಾಡುವಂಥದ್ದು. ಆ ಅಮ್ಮನಿಗೆ ಎಲ್ಲವೂ ಕೂಡ ದುರ್ಗಿ ಅವತಾರಗಳಿವೆ. ನೀವು ಲಕ್ಷ್ಮಿ ಅಂದರು, ಸರಸ್ವತಿ ಅಂದರು, ಕಾಳಿ ಅಂದರು, ಮಹಾಕಾಳಿ ಅಂದರು, ಇವೆಲ್ಲವೂ ಕೂಡ ದುರ್ಗಿನೇ. ದುರ್ಗಿ ಹೆಸರು ಹೇಗೆ ಬಂತೋ ನಾನು ಈಗಾಗಲೇ ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ಅಂತಹ ಸರಸ್ವತಿ ಪೂಜೆಯನ್ನ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತಿ ಧೀನಾಮ ವಿತ್ರವತು ಓಂ ವಾಗ್ದೇವಿ ನಮಃ. ಅಂತಹ ವಾಕ್ ನಮಗೆ ಚೆನ್ನಾಗಿ ಮಾತನಾಡುವ ಕಲೆ ಆಗಿರಬಹುದು. ನಾಲಿಗೆಯಲ್ಲಿ ಸರಸ್ವತಿ ನೆಲೆದಾಡ್ತಾ ಇರಬೇಕು. ಹಾಗಾಗಿ ಅಂತಹ ಸರಸ್ವತಿಯ ಕೃಪೆ ನಮ್ಮ ಮಕ್ಕಳಿಗೆ, ನಮ್ಮ ಬದುಕಿಗೆ ಬರಬೇಕಾದ್ರೆ ನಾವು ಮನೆಯಲ್ಲೆಲ್ಲ ಪುಸ್ತಕಗಳನ್ನು ಇಟ್ಟುಬಿಟ್ಟು ಎಲ್ಲೆಲ್ಲೂ ಇಟ್ಟಿರ್ತಕ್ಕಂತಹ ರಾಮಾಯಣ, ಮಹಾಭಾರತ, ಭಾಗವತ, ಮಕ್ಕಳು ಓದತಕ್ಕಂತಹ ಪುಸ್ತಕಗಳು, ಒಂದಷ್ಟು ಕಂಪ್ಯೂಟರ್, ಲ್ಯಾಪ್ಟಾಪ್ ಎಲ್ಲ ಒಂದು ಕಡೆ ಇಟ್ಟುಬಿಟ್ಟು ಅದಕ್ಕೊಂದು ಕೃತಜ್ಞತೆ ಹೇಳಿ, ನನ್ನ ಬದುಕು, ನನ್ನ ಜೀವನ ನಡೀತಾ ಇರೋದು ನಿನ್ನಿಂದ ತಾಯಿ ಅಂತೇಳಿ ಆ ಸರಸ್ವತಿಗೆ ದಯವಿಟ್ಟು ಅಷ್ಟೋತ್ರ ಕುಳಿತುಕೊಂಡು ನಿಧಾನಕ್ಕೆ ಅಷ್ಟೋತ್ರ ಹೇಳುವಂಥದ್ದನ್ನು ಕೂಡ ಮಾಡಿಕೊಳ್ತಾ ಬನ್ನಿ. ಸರಸ್ವತಿ ಪೂಜೆಯನ್ನ ಆಡಿಕೊಂಡಾಡ್ತಕ್ಕಂತಹದ್ದು. ಇವತ್ತು ಅಮ್ಮನಿಗೆ ಬಿಳಿಯ ವರ್ಣದ ಪುಷ್ಪಗಳಿಂದ ಸುಗಂಧಭರಿತವಾಗಿರತಕ್ಕಂಥ ಪುಷ್ಪ ರಾಶಿಯಿಂದ ಆ ಅಮ್ಮನನ್ನು ಆರಾಧನೆ ಮಾಡತಕ್ಕಂತಹದ್ದು. ನಿಮಗೆ ಸಾಧ್ಯ ಇದ್ರೆ ಈ ಸಂಗೀತ ಕಲಿಸ್ಕೊಡ್ತಿರ್ತಾರಲ್ಲ ಅಂತ ಕಡೆ ಆ ಸಂಗೀತಕ್ಕೆ ಸಂಬಂಧಪಡುವ ಇನ್ಸ್ಟ್ರೂಮೆಂಟ್ ಯಾವುದಾದ್ರೂ ಒಂದು ನಿಮ್ಮ ಶಕ್ತಿಯಾನುಸಾರ ಗಿಫ್ಟ್ ಮಾಡುವಂಥದ್ದು, ದಾನ ಮಾಡುವಂಥದ್ದನ್ನು ಮಾಡಿದ್ರೆ ಇಂದು ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಮುಂಬರುವ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸರಸ್ವತಿಯ ಕೃಪೆಯಾಗುವುದು. ದಾನಕ್ಕೆ ಬಹಳ ಮಹತ್ವ ಇಟ್ಟಿದ್ದಾನೆ. ಅದರಲ್ಲೂ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಅಂತಹ ಸರಸ್ವತಿಯ ಕೃಪೆ ನಿಮಗೆಲ್ಲರಿಗೂ ಆಗಲಿ. ಶಿವಂಬುಯ.